ಅಲ್ಲಿ ಆನೆ ಬಂದು ಸೇಡ್ ತೀರಿಸ್ಕೊಂತದೆ. ಈ ಬಹುಶಃ ಈಗ ಅಲ್ಲಿ ಬಂದಿರೋ ಜನಗಳು ಈ ನಿನ್ನೆ ಏನ್ ಕಲ್ಲು ಹೊಡೆದ್ರು ಅವರು ಒರಿಸ್ಸಾದವರು ಅಂತ ಕಾಣ್ತದೆ, ಅನಿಸ್ತದೆ ನಂಗೆ. ಎಲ್ಲದಾಗಿರೋದು ಕಾಡಾನೆ ಗಲಾಟೆ ಉಂಟಲ್ಲಿ ಒರಿಸ್ಸಾದಲ್ಲೂ. ಇವರು ಆ ಜನಗಳು ಒರಿಸ್ಸಾದವ್ರು ಇರ್ಬೋದು, ಆದ್ರೆ ನನಗನ್ನಿಸ್ತದೆ ಬಾಂಗ್ಲಾದವರು ಹಿಂದೆ ಬಾಂಗ್ಲಾದವ್ರು ಬರ್ತಿದ್ರಲ್ಲ ಅವ್ರು ಅಲ್ಲ ಅನಿಸ್ತದೆ. ಈ ಒರಿಸ್ಸಾದವರು ಆನೆಗಳ ಮೇಲೆ ದಾಳಿ ಮಾಡೋದು ಎಲ್ಲ ಇದ್ದಿದ್ದೆ. ಈ ಹಿಂದೆ 2 ವರ್ಷದ ಹಿಂದೆ ಒಂದು ಆನೆ ವಿಚಿತ್ರ ರೀತಿಯಲ್ಲಿ ಸೇಡ್ ತೀರಿಸ್ಕಂತು. ಆ ಒರಿಸ್ಸಾದ ಒಬ್ಬ ಲೇಡಿನ ಸಾಯಿಸ್ತದೆ ಆನೆ. ಆಮೇಲೆ ಆ ಲೇಡಿ ಸಾಯಿಸಿದ ಮೇಲೆ ಒಂದು ಹೆಣ್ಣಾನೆ, ಅದಾದ್ಮೇಲೆ ಅವಳನ್ನ ಅದರ ಮಾರನೇ ದಿವಸ ಅವಳನ್ನ ಮಶಾಣಕ್ಕೆ ತಗೊಂಡೋಗಿ ಸೌದೆ ಮೇಲೆ ಇಟ್ಟಿರ್ತಾರೆ, ಅಂದ್ರೆ ಚಿತೆ ಮೇಲೆ. ಆ ಟೈಮಲ್ಲಿ ಮತ್ತೆ ಆನೆ ಬಂದು ಅವಳನ್ನ ಬಾಡಿ ತೆಗೆದು ಚಿಂದಿ ಮಾಡಿ ಬಿಸಾಕ್ ಹೋಗ್ತದೆ. ಕಾರಣ ಏನು ಅಂತ ಹುಡ್ಕೊಂಡು ಹೋದಾಗ ಆ ಲೇಡಿಯ ನೇತೃತ್ವದಲ್ಲಿ ಆ ಹೆಣ್ಣಾನೆ ಮರಿನ ಆ ಹಳ್ಳಿಯರು ಹೊಡೆದು ಕೊಂದಿರ್ತಾರೆ. ಅದು ಇಲ್ಲೇ ಯಾವ್ದೋ ಲೇಬರ್ ಕ್ವಾರ್ಟರ್ಸ್ ಅಲ್ಲಿ ಬಹುಶಃ ಈಗ ಈಗ ಬಾಸೂರ ಎಸ್ಟೇಟ್ ಅಂತ ಇತ್ತಪ್ಪ ನ್ಯೂಸ್ ಅಲ್ಲಿ. ಯಾವ್ದೋ ಬಾಸೂರ ಎಸ್ಟೇಟ್ ಇಲ್ಲಿರೋದು ನಮ್ಮ ಹೇಮಾವತಿ ನದಿ ಸೈಡು. ಅದು ಹಳ್ಳಿ ಗದ್ದೆ ಆಯ್ತಲ್ಲೋ ಎಲ್ಲೋ ಒಂದು ಇವತ್ತಿತ್ತು ಆನೆ ಭೀಮಾ ಅಲ್ಲಿ. ಅಂತೂ ಈ ಭಾಗದಲ್ಲಿ ನಮ್ಮ ಸಕಲೇಶ್ಪುರ ಭಾಗದಲ್ಲೇ ಆಗಿರೋದು. ಈಗೆಲ್ಲ ಸಿಕ್ಕಾಪಟ್ಟೆ ಒರಿಸ್ಸಾ ಜನಗಳು ಬಂದಿದ್ದಾರೆ, ಒರಿಸ್ಸಾದವರು. ಅವ್ರುಗಳ ಅನಿಸ್ತದ ನಂಗೆ. ಆದ್ರೂ ಇದೆಲ್ಲ ಸರಿಯಲ್ಲ ಈಗ ಮಾಡೋದು. ಅವು ಆನೆ ಆಮೇಲೆ ಭೀಮಾ ಯಾವತ್ತೂ ಗೀಳಿಟ್ಟೇ ಇಲ್ಲ. ಭೀಮಾ ಗೀಳಿಟ್ಟಿದ್ದು ಒಟ್ಟಿಗೆ 2 ಸರಿ ನಂಗೆ ಗೊತ್ತಿದ್ದಂಗೆ, 3 ಸತಿ. ಒಂದು ನಾವು ವೆಂಕಟೇಶಣ್ಣ ವೆಂಕಟೇಶಣ್ಣ ತೀರೋಗ 3 ತಿಂಗಳ ಹಿಂದೆ ಅಲ್ಲೊಂದ್ ಕಡೆ ಓಲ್ಡ್ ಬೆಲ್ಟ್ ಆನೆಗೆ ಮಾಗ್ಲು ಹತ್ರ ಇದು ರೆಡ್ ಕಲರ್ ಹಾಕಕ್ ಹೋದಾಗ ನಮ್ ಗೀಳ್ ಇಟ್ಕೊಂಡ್ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂತು, ನಾವು ತಪ್ಪಿಸ್ಕೊಂಡಿದ್ದು. ಅದಾದ್ಮೇಲೆ ಮತ್ತೆ ಭೀಮನಿಗೆ ಹಿಂಭಾಗಕ್ಕೆ ಬಿಟ್ಟಾದಾಗ 1 ವಾರದ ಹಿಂದೆ ಈ ವೆಂಕಟೇಶಣ್ಣನ ಘಟನೆ ನಡೆಯಕ್ಕಿಂತ ಮೊದ್ಲು ಅವತ್ತೊಂದು ಗೀಳ್ ಇಟ್ಟಿತ್ತು. ಆಮೇಲೆ ಮತ್ತೊಂದು ವೆಂಕಟೇಶಣ್ಣ ಮತ್ತೆ ನಮ್ಮನ ಅವತ್ತು ವೆಂಕಟೇಶಣ್ಣನ ಮೇಲೆ ದಾಳಿ ಆಯ್ತಲ್ಲ ಅವತ್ತು ಗೀಳ್ ಇಟ್ಟಿದ್ದು. ನಾನ್ ನೋಡಿದಂಗ 3 ಸತಿ ಆ ಭೀಮ ಗೀಳ್ ಇಟ್ಟಿರೋದು. ಈಗ ನಿನ್ನೆ ಗೀಳ್ ಇಟ್ಟಿದೆ. ಆನೆ ಸೇಡ್ ತೀರಿಸ್ಕೊಂತವೆ. ಈಗ ಬೇರೆ ಮನುಷ್ಯ ಎಲ್ಲರ ತಲೆಯಲ್ಲೂ ಇರ್ಲಿ, ಆನೆಗಳು ಸೇಡ್ ತೀರಿಸ್ಕೊಂತವೆ. ಆನೆಗಳಿಗೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಆ ಸಮಯದಲ್ಲಿ ಒಳ್ಳೇದ್ ಮಾಡಿರ್ಲಿ ಕೆಟ್ಟದ್ ಮಾಡಿರ್ಲಿ ಯಾವಂದಾರ ಧ್ವನಿನ ಭಾರಿ ಸಮಯದವರೆಗೆ ನೆನ್ಪಿಟ್ಕೊಂತವೆ. ಆನೆಗಳು ಮನುಷ್ಯರ ವಾಸನೆಗಳನ್ನ ನೆನ್ಪಿಟ್ಕೊಂತವೆ. ಇನ್ನೊಂದ್ಸತಿ ಅಲ್ಲಿಗೆ ಬಂದ್ರು ಬರ್ಬೋದು ಭೀಮ. ಇಲ್ಲ ಅಂದ್ರೆ ಈ ಅಯೋಗ್ಯನ ದಶೆಯಿಂದ ಯಾರೋ ಅಮಾಯಕರ ಮೇಲೆ ದಾಳಿ ಮಾಡೋ ಚಾನ್ಸ್ ಇದ್ರೂ ಇರ್ಬೋದು. ಯಾಕೆಂದ್ರೆ ಆನೆಗಳು ಸೇಡ್ ತೀರ್ಸ್ಕೊಳೋದು ಅದು ಇದ್ದಿದ್ದೆ. ಇವತ್ತು ನಾನು ಯಾವ್ದೋ ಒಂದು ನೇಪಾಳದ ಆನೆ ಬಗ್ಗೆ ನಾನು ಕೇಳಿದೆ. ಆ ಆನೆ ಸುಮಾರು 15-20 ವರ್ಷದಲ್ಲಿ 25 ಜನ ಸಾಯಿಸ್ತದೆ. ಅದಕ್ಕೆ ದುರ್ಬಿ ಅಂತ ಹೆಸರಿಟ್ಟಿದ್ದಾರೆ ನೇಪಾಳದಲ್ಲಿ. ಈಗ್ಲೂ ಆನೆ ಜೀವಂತ ಇದೆ. ಈಗ್ಲೂ ಅದು ಮನೆ ನುಗ್ಗಿ ಸಾಯಿಸ್ತಾ ಉಂಟು. ಅದಿರ್ಲಿ, ಈಗ ಭೀಮಿಗೆ ಕಲ್ಲು ಹೊಡೆದಿದ್ದು ಭಾರಿ ತಪ್ಪು ಕೆಲಸ. ಅಲ್ಲಿ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವರಿಗೆಲ್ಲ ಒಂದು ತಿಳಿ ಹೇಳ್ಬೇಕು. ಅವ್ರಿಗೆ ಏನು ಗೊತ್ತಿಲ್ಲ, ಮೂರ್ಖರು ಅಂತ ಕಾಣ್ತದೆ. ಅದು ಪೆಟ್ಟು ಬಿದ್ದಿರ್ಬೋದು ಭೀಮಿಗೆ, ಇಲ್ಲ ಅಂದ್ರೆ ಅದು ಗೀಳಿ ಇಡಕ್ಲ ಅದು. ಹೀಗೆಲ್ಲ ಆಗಿದೆ.